ಓ ಮಗು ನೀನಗು ಅಳದಿರು ಎಂದಿಗೂ ನನ್ನ ಈ ಜೀವಕ್ಕೆ ನನ್ನ ಈ ಜೀವಕ್ಕೆ ನೀ ಪ್ರೇಮದ ಕಾಣಿಕೆ. ಅಯ್ಯೋಯ್ಯೋ ಯಾಕವ ಇಷ್ಟೊಂದು ಡಲ್ ಆಗ್ಬಿಟ್ಟಿದ್ಯಾ? ಡಲ್ ಆಗ್ಬಾರ್ದು ಕಂದ. ಅಯ್ಯೋಯ್ಯೋ ಅಯ್ಯಯ್ಯೋ ನನ್ ಮಗಳಿಗೆ ಶೀತ ಆಗ್ಬಿಟ್ಟದೆ. ಅವ್ವ ಐಸ್ ಕ್ರೀಮ್ ತಿಂದ, ಅದಕ್ಕೆ ಹೇಳೋದು ಐಸ್ ಕ್ರೀಮ್ ತಿನ್ಬೇಡ, ನೆಗಡೆ ಜಾಸ್ತಿ ಆಗುತ್ತೆ. ಓನು ಓನು ಹಿಂಗ ಅನ್ಬೇಕಣಮ್ಮ, ಹಿಂಗ ಅನ್ಬೇಕು. ಓನು ಓನು ಮಗಳೇ ನಗುತ್ತಾ ಇರ್ಬೇಕಣಮ್ಮ, ನಗು ಹಿಂಗ್ ನಗ್ಬೇಕು. ಮರಕ್ಕೋ ಗಿಡಕ್ಕೋ ತಾಲಿ ಕಟ್ಟಿದ್ರೆ ಎಲ್ಲ ಪರಿಹಾರ ಆಗುತ್ತೆ. ಮರ ಕಟ್ಟಷ್ಟು ಕೆಪಾಸಿಟಿ ಇಲ್ಲ ನನಗೆ, ಯಾವ್ದಾರ ಚಿಕ್ಕ ಸಡಿಸಿ ಕಟ್ಬಿಡ್ತೀನಿ. ಹಾ ಇಲ್ಲೇ ಐತೆ ಒಂದ್ ಸೂಪರ್ ಆಗಿರೋ ಸಸಿ, ಇದಕ್ಕೆ ಕಟ್ಬಿಡೋಣ. ಅವ್ರಪ್ಪ ಮೊದ್ಲೇ ಮೆಂಟ್ಲು. ಗಿಡಕ್ ತಾಲಿ ಕಟ್ಟಿದ್ರು ಗಟ್ಟಿ ಮಾಡೋಣ, ಚೆನ್ನಾಗದೆ. ಹಾಕು ಹಾಕು. ಎಲ್ಲ ಕಣ್ಣಲ್ಲಿಟ್ಟು ಕಾಪಾಡಿದೆ ಮಗಳೇ ನನಗ್ ಮೋಸ ಮಾಡ್ಬಿಟ್ಟಲ್ಲವ, ಮೋಸ ಮಾಡ್ಬಿಟ್ಟಲ್ಲವ. ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಾ ಇದ್ನಲ್ಲ ಭುವನ. ಹೇಳ್ದೆ ಕೇಳ್ದೆ ಮದುವೆ ಆಗಿದ್ಯಾ, ಆದ್ರೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಭುವನ? ಭುವನ ನಿನ್ನ ನನ್ನ ಸರ್ವಸ್ವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ ಮಗಳೇ. ಜಗಣ ಆಗಿದ್ದಾಗೋಯ್ತು. ನನ್ನ ಮಗಳಿನ್ನು ಚಿಕ್ಕ ಹುಡುಗಿ, ಯಾವನ ತಲೆ ಕೆಡಿಸಿ ತಾಳಿ ಕಟ್ಬಿಟ್ಟಿದ್ದಾರೆ. ಅವ್ನು ಹುಡುಕಿ ನನ್ನ ಮಗಳ ಕರ್ಕೊಂಡು ಹೋಗ್ಬಿಡ್ತೀನಿ. ಲೇ ಒತ್ನಂತೆ ಹೋಗಿ ಅಟ್ಟಿ ಸೇರ್ಕೊಬಿಡ್ಬೇಕು, ಅವ್ರಿಗೆ ಕೊಡ್ಬೇಕು. ಯಾರು ನೀವು? ನಿಮ್ ಹುಡುಗಿ ಅಪ್ಪ ಪ್ರೀತಿಸ್ತಾರೆ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದ. ಅಂದ್ರೆ ನಮ್ ಲವ್ಗೆ ಒಪ್ಕೊಂಡ್ಬಿಟ್ರ? ಒಪ್ಕೆ ಆಗಿದ್ಕೆ ಅಲ್ವಾ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಹಾಸಿಗೆ ಎಲ್ಲ ತಕ ಬಂದಿರೋದು. ಅಂದ್ರೆ ನೀವು ಪ್ರೀತಿಸ್ತಿರೋ ವಿಷಯ ಮೊದಲೇ ಹೇಳಿದ್ರೆ ಲೀಲಾ ಪ್ಯಾಲೇಸ್ ಅಲ್ಲಿ ನಾನೇ ಮದುವೆ ಮಾಡಿಸ್ತಾ ಇದ್ನ. ಜಡ್ಜಸ್ ಎಲ್ಲ ಗೆಸ್ಟ್ ಆಗಿ ನಾನೇ ಕರೆಸ್ತಾ ಇದ್ನ. ಸೋ ಸ್ವೀಟ್ ಮಾವ. ಇವಾಗ ಏನಾಯ್ತು? ಅವ್ರೆಲ್ಲ ಕರ್ಸಿ ಪೈರಸಿನೇ ಆದ್ಮೇಲೆ ಫಾರ್ಮಾಲಿಟೀಸ್ ಮಾಡಿ ಏನು ಪ್ರಯೋಜನ ಅಳಿ ಅಂದ್ರೆ? ಜೀ ಕನ್ನಡದ ನಿರಂತರ ವೀಕ್ಷಣೆಗೆ ಹಿಂದೆ ನಿಮ್ಮ ಕೇವಲ ಆಪರೇಟರ್ಗಳನ್ನು ಸಂಪರ್ಕಿಸಿ ಪ್ರೈಮ್ ಪ್ಯಾಕ್ ಖರೀದಿಸಿ ಕೇವಲ 17 ರೂಪಾಯಿಗಳಲ್ಲಿ. ಜೀ ಕನ್ನಡ, ಬಯಸಿದ ಬಾಗಿಲು ತೆಗೆಯೋಣ.